ಪ್ಲೀಸ್ ಗೌರ್ಮೆಂಟ್ ಜಾಬ್ ರೆಮಿಡಿ ಹೇಳಿ, ನನಗೆ ಗೌರ್ಮೆಂಟ್ ಜಾಬ್ ರೆಮಿಡಿ ತಿಳಿಸಿ ಅಂತ ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ಅವ್ರು ಕಮೆಂಟ್ ಹಾಕಿರ್ತಾರೆ. ಅವ್ರಿಗೆ ಸಿಗೋ ತನಕ ಅಥವಾ ಅವ್ರಿಗೆ ತಲುಪೋ ತನಕ ಇವತ್ತು ಅವರಿಗೆ ನಾನು ಡೆಡಿಕೇಟ್ ಮಾಡೋಣ ಕಾರ್ಯಕ್ರಮನ ಅಂತ ಅನ್ಕೊಂಡೆ. ಆ ಅಮ್ಮನಿಗೆ ಏನಿರುತ್ತೆ ಅಂತಂದ್ರೆ ವಿಡಿಯೋ ನೋಡಿದ ಕೂಡ್ಲೆ ಕೇಳಿಸ್ಕೊಳ್ತಾರ ನಂಗೆ ಗೊತ್ತಿಲ್ಲ, ಅದಂತೂ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಈಗ ಅಮ್ಮ ಬಂದ್ರೆ ದಯವಿಟ್ಟು ನಾನು ಕರ್ಕೊಂಡು ಕೊಡ್ಸ್ಬಿಟ್ಟು ಬಂದ್ಬಿಡ್ತೀನಿ ಅಮ್ಮನಿಗೆ ಜಾಬ್. ಕೆಲವು ಹೆಣ್ಮಕ್ಳಿದ್ದಾರೆ ನೋಡಿ, ಯಾರು ಶ್ರೀದೇವಿ, ಆಮೇಲೆ ಪವಿತ್ರ, ಇನ್ನು ಕೆಲವು ಹೆಣ್ಮಕ್ಳೆಲ್ಲ ಪಾಪ ನಾನೀಗ ಶ್ಲೋಕವನ್ನ ಹೇಳಿದ್ರೆ ಅವ್ರ ಚೆನ್ನಾಗಿ ಟೈಪ್ ಮಾಡ್ತಾರೆ ಅಂತಂದ್ರೆ ನಾನು ಟೈಪ್ ಮಾಡಕ್ಕೂ ಬರಲ್ಲ, ಆಕೆಷ್ಟು ಚೆನ್ನಾಗಿ ಮಾಡಿರ್ತಾರೆ ಅವರು. ಜಾತಕದಲ್ಲಿ ಪಂಚ ಮಹಾಪುರುಷ ಯೋಗಗಳ ಜೊತೆಗೆ ಇನ್ನೂ ಕೆಲವು ಯೋಗಗಳು ಬೇಕು. ಲಗ್ನಾತ್ ದ್ವಿತೀಯ ಸ್ಥಾನೇ ಒಂದು ಕೆಂಪು ವಸ್ತ್ರ ಒಂದು ತಟ್ಟೆಯಲ್ಲಿ ಹಾಸಿಬಿಟ್ಟು ಆ ಕೆಂಪು ವಸ್ತ್ರದ ಮೇಲೆ ಹಾಕಿ 3 ಹಿಡಿ ಹಾಕುವಂಥದ್ದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸಾಯಂಕಾಲ 6 ಗಂಟೆಯ ಗೋಧೂಳಿ ಲಗ್ನದಲ್ಲಿ ಇದನ್ನು ಗಂಟು ಕಟ್ಟಿಕೊಂಡು ಲಕ್ಷ್ಮಿಗೆ 12 ಜನ ಮಕ್ಕಳಿದ್ದಾರೆ, ಅವ್ರ ಹೆಸರುಗಳನ್ನ ನೀವು ಹೇಳಿದ್ರೆ ಸಾಕಂತೆ ಓಡಿ ಬರ್ತಾಳಂತೆ. ಆ ಸೂರ್ಯನಾರಾಯಣ ಸ್ವಾಮಿಯನ್ನ 10 ಪ್ರದಕ್ಷಿಣೆಗಳು ಹಾಕಿ ಒಳಗಡೆ ಹೋಗಿ ಒಂದು ಹಣ್ಣು ಹೂ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿ ಅಲ್ಲೇ ಕುಳಿತುಕೊಂಡು ಒಂದು 5-10 ನಿಮಿಷ ಧ್ಯಾನ ಮಾಡಿ ನನಗೆ ಜಾಬ್ ಬೇಕು ಅಂತ ಅಪ್ಲಿಕೇಶನ್ ಕೊಟ್ಟು ಬನ್ನಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ನ ಸೂಚಿಸುವಂತ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿ ಅಮ್ಮ. ಗುರುಗಳೇ, ಆ್ಯಕ್ಚುಲಿ ಪ್ರತಿ ಒಂದು ವಿಡಿಯೋಸ್ ನೋಡಿದಾಗಲೂ ಕೂಡ ಇವರ ಒಬ್ಬರು ಕಮೆಂಟ್ ಇದ್ದೇ ಇರುತ್ತೆ. ಈ ಬಹುಶಃ ವಿಡಿಯೋ ನೋಡ್ತಾ ಇದ್ರೆ ಅವ್ರು ಯಾರು ಅಂತ ಅವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ. ಅವ್ರು ನಮ್ಮ ಫಾಲೋವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಾವು ಇದೇ ವಿಚಾರವಾಗಿ ನಾನು ಭಾಳಷ್ಟು ಸರಿ ನಿಮ್ಮನ್ನು ಪ್ರಶ್ನೆ ಕೂಡ ಕೇಳಿದ್ದೀನಿ. ಕೆಲಸದ ಕುರಿತಾಗಿ ನನಗೆ ಕೇಳಿದಾಗ ಕೆಲಸದ ಕೇಳಬೇಕು, ಬದಲಾವಣೆ ಕುರಿತಾಗಿ ಕೇಳಬೇಕು, ಅಥವಾ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಕೇಳಬೇಕು. ಈ ಎಲ್ಲ ಪ್ರಶ್ನೆಗೂ ನೀವು ಕೂಡ ಉತ್ತರಗಳನ್ನ ಕೊಟ್ಟಿದ್ದೀರಾ, ವಿಡಿಯೋಸ್ ಕೂಡ ಮಾಡಿದ್ದೀವಿ. ಆದರೆ ರೂಪ ಅನ್ನೋರು ಒಬ್ಬರು ಪ್ರತಿ ಒಂದು ವಿಡಿಯೋಸಲ್ಲಿ ಕೂಡ ಕಮೆಂಟ್ ಮಾಡಿರ್ತಾರೆ, ಪ್ಲೀಸ್ ಗೌರ್ಮೆಂಟ್ ಜಾಬ್ ರೆಮಿಡಿ ಹೇಳಿ, ನನಗೆ ಗೌರ್ಮೆಂಟ್ ಜಾಬ್ ರೆಮಿಡಿ ತಿಳಿಸಿ ಅಂತ ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ಅವ್ರು ಕಮೆಂಟ್ ಹಾಕಿರ್ತಾರೆ. ನಾನು ಅದನ್ನ ಪ್ರತಿ ಸರಿ ನೋಡಿದಾಗ್ಲೂ ಅವರಿಗೋಸ್ಕರ ಒಂದು ವಿಡಿಯೋ ಮಾಡೋಣ, ಸೊ ಅವ್ರಿಗೆ ಗೌರ್ಮೆಂಟ್ ಜಾಬ್ ಬೇಕು ಅಥವಾ ಅವ್ರಿಗೆ ಸಿಗೋ ತನಕ ಅಥವಾ ಅವ್ರಿಗೆ ತಲುಪೋ ತನಕ ಇವತ್ತು ಅವರಿಗೆ ನಾನು ಡೆಡಿಕೇಟ್ ಮಾಡೋಣ ಕಾರ್ಯಕ್ರಮನ ಅಂತ ಅನ್ಕೊಂಡೆ. ಪ್ರತಿ ವಿಡಿಯೋನಲ್ಲಿ ಅವರು ಅದನ್ನು ಕಮೆಂಟ್ ಹಾಕಿರ್ತಾರೆ. ಬಹುಶಃ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ ಅಥವಾ ಕ್ವೆಶನ್ ಕೇಳಿದ್ರೆ ದಟ್ ಈಸ್ ಫೈನ್, ಬಟ್ ಇವರು ಗೌರ್ಮೆಂಟ್ ಜಾಬ್ ಇದ್ರ ರೆಮಿಡಿ ಹೇಳಿ ಅದನ್ನೇ ಕೇಳಿರ್ತಾರೆ. ಏನು ಹೇಳೋದು ಗುರುಗಳಿಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಇವತ್ತು ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ತಿಳಿಸೋಣ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜ ನಾನು ಕೂಡ ನೋಡಿದ್ದೇನೆ ಅದನ್ನು. ಆಮೇಲೆ ಅದಕ್ಕೆ ಆ ಎಮ್ಮನ್ನ ಏನು ಮೆಸೇಜ್ ಇರುತ್ತೋ ಅದರ ಕೆಳಗಡೆನೆ ವಿನೋದ್ ಒಂದು ವಿಡಿಯೋದ ಲಿಂಕ್ ಕೂಡ ಕೊಟ್ಟಿದ್ದಾರೆ ಒಂದ್ಸಲ. ಹೌದು, ಆ ಎಮ್ಮ ಅದನ್ನು ಗಮನಿಸಿ ಇರಲ್ಲ. ಆ ಎಮ್ಮನಿಗೆ ಏನಿರುತ್ತೆ ಅಂತಂದ್ರೆ ವಿಡಿಯೋ ನೋಡಿದ ಕೂಡಲೇ ಕೇಳಿಸ್ಕೊಳ್ತಾರಲ್ಲ ನಂಗೆ ಗೊತ್ತಿಲ್ಲ, ಅದಂತೂ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ನಾವು ಮಾಡಿದ ವಿಡಿಯೋ ಈಗ ಎಮ್ಮಗೆ ತಲುಪೋತಲ್ಲ ಗೊತ್ತಿಲ್ಲ, ಇದ್ರಲ್ಲಿ ಹಾಕಿದ್ರು ಹಾಕ್ಬೋದು, ಎಮ್ಮ ಇದ್ರಲ್ಲಿ ಹಾಕಿದ್ರು ಹಾಕ್ಬೋದು. ಕೇಳಿಸ್ಕೊಂಡ್ರೆ ಅದೇ ನಾನು ಹೇಳಿದೆ, ಪೂರ್ಣ ಯಾರು ಕೇಳಿಸ್ಕೊಳ್ತಾರೋ ನಿಮಗೆ ಮೊದಲಲ್ಲಿ ನಾನು ಅಂದಿರ್ತೀನಿ, ಅಂದಿರ್ತೀನಿ, ಲಾಸ್ಟ್ ತನಕ ಹೋದರೆ ಒಂದು ಸ್ವಾರಸ್ಯವಾಗಿರ್ತಕ್ಕಂತಹದ್ದು ಒಂದು ಸ್ವಾದ ಸಿಗುತ್ತೆ. ಈ ಗೌರ್ಮೆಂಟ್ ಜಾಬು ಈಗ ಅಮ್ಮ ಬಂದ್ರೆ ದಯವಿಟ್ಟು ನಾನೇ ಕರ್ಕೊಂಡು ಕೊಡ್ಸ್ಬಿಟ್ಟು ಬಂದ್ಬಿಡ್ತೀನಿ ಅಮ್ಮನಿಗೆ ಜಾಬ್ನ, ಯಾರಾಗ ಗೊತ್ತಿಲ್ಲ. ಆಮೇಲೆ ಇನ್ನೂ ಕೆಲವು ಹೆಣ್ಮಕ್ಳಿದ್ದಾರೆ ನೋಡಿ, ಯಾರು ಶ್ರೀದೇವಿ, ಆಮೇಲೆ ಪವಿತ್ರ, ಇನ್ನು ಕೆಲವು ಹೆಣ್ಮಕ್ಳೆಲ್ಲ ಪಾಪ ನಾನೀಗ ಶ್ಲೋಕವನ್ನ ಹೇಳಿದ್ರೆ ಅವ್ರ ಚೆನ್ನಾಗಿ ಟೈಪ್ ಮಾಡ್ತಾರೆ ಅಂತಂದ್ರೆ ನಾನು ಟೈಪ್ ಮಾಡೋಕ್ಕೂ ಬರಲ್ಲ, ಆಕೆಷ್ಟು ಚೆನ್ನಾಗಿ ಮಾಡಿರ್ತಾರೋ. ಅದನ್ನು ದಯವಿಟ್ಟು ನೀವು ನಮ್ಮನ್ನು ಕೇಳ್ತಿರಲ್ಲ ಈ ಸ್ಕ್ರೀನ್ ಮೇಲೆ ಕೊಡಬೇಕಾಗಿತ್ತಂತ ಆ ಹೆಣ್ಮಕ್ಳ ಮೆಸೇಜಲ್ಲಿ ಕೊಟ್ಟಿರ್ತಾರೆ, ದಯವಿಟ್ಟು ಅದನ್ನು ಓದಿ, ಅಷ್ಟು ಚೆನ್ನಾಗಿ. ಇನ್ನು ದಯವಿಟ್ಟು ಆ ಹೆಣ್ಮಕ್ಳು ಇಬ್ಬರದ್ದು ಮಾತ್ರ ನಂಬರ್ ತಗೊಂಡು ಒಂದು ದಿವಸ ಕರೀರಿ ಅವರನ್ನು, ಅವ್ರಿಗೇನಾದರೂ ಒಂದು ಬಹುಮಾನವನ್ನು ಕೊಟ್ಟು ಕಳ್ಸೋಣ. ಪ್ರೀತಿ ಇದೆ ಅಲ್ಲಿ. ಪವಿತ್ರ ಅವ್ರು ಕೂಡ ಪ್ರತಿನಿತ್ಯ ಪವಿತ್ರ ಅಂಡ್ ಇನ್ನೊಂದು ಯಾರೋ ಒಂದಷ್ಟು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ ಕೂಡ. ಸಾಧ್ಯ ಆದ್ರೆ ಅವ್ರನ್ನ ನೀವು ಸಂಪರ್ಕ ಮಾಡಿಕೊಂಡು ಖಂಡಿತ ಕರೆಸಿ, ಆ ಹೆಣ್ಮಕ್ಳನ್ನ ಕರೆಸಿ. ಈಗ ಅಂದ್ರಲ್ಲ ಯಾರು ರೂಪ, ಅವ್ರಿಗೋಸ್ಕರನೇ ಇದು. ಅವರು ಜಾಬು ಅಂದ್ರೆ ಗೌರ್ಮೆಂಟ್ ಜಾಬು, ಪಾಪ ಅದು ನೋವಿದೆ. ನಾವೇನೇನು ಹೋದ್ರೆ ಆ ಅಮ್ಮ ನೋಡ್ಲಿಲ್ಲ ಅಂದ್ರೆ ನಮ್ಮ ನೋವಿದೆ. ಆ ತಾಯಿ ನೋಡ್ತಿಲ್ಲ.
ಎಷ್ಟೋ ಸಲ ಮಾಡಿದ್ದೇವೆ. ಅಂದರೆ ಜಾತಕದಲ್ಲಿ ಪಂಚಮಹಾಪುರುಷ ಯೋಗಗಳ ಜೊತೆಗೆ ಇನ್ನೂ ಕೆಲವು ಯೋಗಗಳು ಬೇಕು. ಲಗ್ನಾತ್ ದ್ವಿತೀಯ ಸ್ಥಾನೇ ಪಂಚಮ ಸ್ಥಾನೇ ಸಪ್ತಮೌ ಲಾಭಾಂಶಃ. ಈ ಪಂಚಮಹಾಪುರುಷ ಯೋಗಗಳಲ್ಲಿ ಪ್ರಧಾನವಾಗಿ ಒಂದು ಬುಧ ಆದಿತ್ಯನ ಯೋಗ, ಅದರಲ್ಲೂ ಸ್ವಕ್ಷೇತ್ರದಲ್ಲೋ ಮಿತ್ರಕ್ಷೇತ್ರದಲ್ಲೋ ಉಚ್ಚ ಕ್ಷೇತ್ರದಲ್ಲೋ ಇತ್ತು ಅಂತಂದರೆ ಅವರನ್ನು ಹುಡ್ಕೊಂಡು ಜಾಬ್ ಬರುತ್ತೆ. ಇನ್ನು ಕೆಲವರು ಇಷ್ಟು ಸಲ ಪ್ರಯತ್ನ ಪಡಬೇಕು ಅಂತ ಜಾತಕದಲ್ಲಿರುತ್ತೆ. ಅದನ್ನು ಬಹುಶಃ ಅವರು ಆ ಜಾಬ್ ರಿಲೇಟೆಡ್ ಏನೋ ಮಾಡ್ತಿರ್ತಾರೆ ಅಥವಾ ಟೆಂಪ್ರವರಿ ಏನೋ ಮಾಡ್ತಿರ್ತಾರೆ, ಅವರು ಪರ್ಮನೆಂಟ್ ಆಗಿರಲ್ಲ. ಇವರುಗಳಿಗೆ ಬಹುಶಃ ಈ ಒಂದು ಹಂತದಲ್ಲಿ ಇದ್ದು ಇನ್ನೊಂದಷ್ಟು ಪರ್ಸೆಂಟೇಜ್ ಅವರಿಗೆ ಸಾಕಾಗಿರೋದಿಲ್ಲ, ಅಥವಾ ದಶಾಭುಕ್ತಿ ಇವರಿಗೆ ಸಹಕರಿಸ್ತಾ ಇರೋದಿಲ್ಲ. ಅದಕ್ಕಾಗಿ ಅವರಿಗೆ ಆ ಒಂದು ಹಸಿವಿದೆ, ನನಗೆ ಆ ಜಾಬ್ ಬೇಕು, ಆ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದೊಂದು ಹಸಿವಿದೆ. ತಾಯಿ ನಿಮಗೋಸ್ಕರವೇ ಇದು. ನಿಮಗೆ ಆ ಜಾಬ್ ಪಡೆದುಕೊಳ್ಳಬೇಕು ಅಂತಂದರೆ ಪ್ರತಿನಿತ್ಯ ನೀವು ರಾತ್ರಿ ಮಲಗುವಾಗ ಊಟ ಮಾಡಿದ ನಂತರ ಒಂದು ಹಿಡಿ ಗೋಧಿಯನ್ನು ಹೀಗೆ ಇಳಿ ತೆಗೀರಿ, ಒಂದು ಕೆಂಪು ವಸ್ತ್ರ ಒಂದು ತಟ್ಟೆಯಲ್ಲಿ ಹಾಸಿಬಿಟ್ಟು ಆ ಕೆಂಪು ವಸ್ತ್ರದ ಮೇಲೆ ಹಾಕಿ 3 ಹಿಡಿ ಹಾಕುವಂಥದ್ದು. ಮತ್ತು ಅದರ ಜೊತೆಗೇ ಈ ಬುಧನದ್ದು ಸಂಬಂಧಪಟ್ಟ ಹೆಸರು ಕಾಳನ್ನು ಇಳಿ ತೆಗೆಯುವಂಥದ್ದು. ನನಗೆ ಸರ್ಕಾರಿ ಉದ್ಯೋಗ ಶೀಘ್ರವಾಗಿ ಬೇಕು, ಅನುಗ್ರಹ ಮಾಡು ಭಗವಂತ ಅಂತ ಹೇಳಿ ಈ ಬುಧನನ್ನು ಮತ್ತು ಸೂರ್ಯನನ್ನು ಪ್ರಾರ್ಥನೆ ಮಾಡುವಂಥದ್ದು. ಮತ್ತು ಅದೇ ಗೋಧಿಗೆ ಹಾಕುವಂಥದ್ದು. 3 ಹಿಡಿ ಗೋಧಿಯನ್ನು ಕೆಂಪು ವಸ್ತ್ರಕ್ಕೆ, 3 ಹಿಡಿ ಆ ಒಂದು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಕೂಡ ಹಾಕುವಂಥದ್ದು. ಯಾವತ್ತೂ ನೀವು ಪ್ರಾರಂಭ ಮಾಡಬೇಕು ಅಂತಂದರೆ ಸೋಮವಾರ ಪ್ರಾರಂಭ ಮಾಡಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸಾಯಂಕಾಲ 6 ಗಂಟೆಯ ಗೋಧೂಳಿ ಲಗ್ನದಲ್ಲಿ ಇದನ್ನು ಗಂಟು ಕಟ್ಟಿಕೊಂಡು ಅದರಲ್ಲಿ 1 ರೂಪಾಯಿ ನಾಣ್ಯವನ್ನು ಕೂಡ ಹಾಕಿ, ಎಷ್ಟಾದರೂ ಹಾಕ್ಬೋದು ನಿಮ್ಮ ಶಕ್ತಿಯಾನುಸಾರ, 10 ರೂಪಾಯಿಗಳ ಮೇಲ್ಪಟ್ಟು ಎಷ್ಟಾದರೂ ಹಾಕಿರಿ. ಇದನ್ನು ಗಂಟೆ ಕಟ್ಟಿಕೊಂಡು ಎಲ್ಲಾದರೂ ಸೂರ್ಯನಾರಾಯಣ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಕೊಡುವಂಥದ್ದು. ನಿಮಗೆಲ್ಲಿ ಗೊತ್ತಿರುತ್ತೋ ಅಲ್ಲಿ ಕೊಡಿ. ಗೊತ್ತಿಲ್ಲ ಗುರುಗಳೇ ಅಂತಂದರೆ ಹೇಳುತ್ತೇನೆ, ದೊಮ್ಮಲೂರಿನ ಕೃಷ್ಣಾರೆಡ್ಡಿ ಲೇಔಟ್ ಅಂತಿದೆ ಬಡಾವಣೆ ಅಂತ, ತುಂಬ ಅದ್ಭುತವಾದ ದೇವಸ್ಥಾನ. ಅದು ಬಹುಶಃ 97-98 ಅಂತೇಳಿ ಅದು ನಾವು ಪ್ರತಿಷ್ಠೆ ಮಾಡಿದ ದೇವಸ್ಥಾನ. ತುಂಬ ಅದ್ಭುತವಾಗಿದೆ ಆ ದೇವಸ್ಥಾನ. ಒಂದು ಸಲ ಅಲ್ಲಿಗೆ ಹೋಗಿ ಬನ್ನಿ. ಈ ರೀತಿ ನೀವು ಎಷ್ಟು ವರ್ಷಗಳಿಂದ ನೀವು ಪ್ರಯತ್ನ ಪಟ್ಟಿದ್ರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಭಾನುವಾರ ಪ್ರತಿ ಭಾನುವಾರ ಕೊಡುವಂಥದ್ದು. ನೆಕ್ಸ್ಟ್ ಭಾನುವಾರ ನನಗೇನು ತೊಂದರೆ ಆಯಿತು ಗುರುಗಳ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಮತ್ತು ಕೌಂಟ್ ಮಾಡ್ಕೊಳ್ಳಿ. ಈ ರೀತಿ 10 ಸಲ ಏನಾದರೂ ನೀವು 10 ಭಾನುವಾರಗಳೇನಾದರೂ ಸೂರ್ಯನಾರಾಯಣ ಕೊಟ್ಬಿಟ್ರೆ ಅಂತಂದರೆ ಗೊತ್ತಿಲ್ಲ, ಏನೋ ಒಂದು ಮಿರಾಕಲ್ ನಡೆದೋಗತ್ತೆ. ರಾತ್ರಿ ನೀವು ಊಟ ತಿಂದ ಆದಮೇಲೆ ಇಳಿ ತೆಗೆದುಬಿಟ್ಟು, ಸ್ವಾಮಿ ನಾನು ಬಹಳ ನೋವಲ್ಲಿದ್ದು ಹಸಿವಲ್ಲಿ ಕೇಳ್ತಾ ಇದ್ದೀನಿ, ನನಗೆ ಉದ್ಯೋಗ ಸಿಕ್ಕಿದ್ರೆ ನನ್ನ ಕುಟುಂಬದ ಪೋಷಣೆ ಆಗುತ್ತೆ ಸ್ವಾಮಿ, ನನಗೊಂದು ಮಿರಾಕಲ್ ನಡೀಲೇಬೇಕು, ನನಗೆ ಅನುಗ್ರಹ ಮಾಡು ಅಂಥೇಳಿ ಆ ಒಂದು ಗಂಟನ್ನು ಕಟ್ಟಿ, ಆಯಮ್ಮನಂತಲ್ಲ ಯಾರು ಗೌರ್ಮೆಂಟ್ ಜಾಬು ಬೇಕು ಅಂತಿರ್ತಾರೋ ಅವರ ಪರವಾಗಿ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿರ್ತಕ್ಕಂಥ ಪ್ರೀತಿಯ ಬಂಧುಗಳೇ, ಈ ಪದ್ಧತಿಯನ್ನು ಮಾಡಿ ಎಷ್ಟೋ ಜನ, ನಾನು ನೋಡಿದ ಹಾಗೆ ನಮ್ಮ ಚಾನಲ್ ಒಂದು ಹುಡುಗ ಇದ್ದಾನೆ, ಅವನಿಗೆ ನಂಬಿಕೆ ಅನ್ನೋದೇ ಇಲ್ಲ. ಬಹುಶಃ ಇದು 10 ವಾರ ಆದಮೇಲೆ ಅವನ ಮಡದಿಗೆ ಜಾಬ್ ಸಿಕ್ತು. ಮತ್ತು ಮಡದಿಯ ತಂಗಿನ ಆ ಮಗುನ ಏನಂತಾರೋ ನಾದಿನಂತಾರ ಏನಂತಾರ ಅವ್ರಿಗೂ ಕೂಡ ಜಾಬ್ ಸಿಕ್ತು. ಆ ನಂತರ ಆತ ಯಾರಿಗೋ ಹೇಳಿ ಅವ್ರಿಗೂ ಕೂಡ ಸೇಮ್ ಮಾಡಿ ಎಷ್ಟು ಖುಷಿ ಪಟ್ಬಿಟ್ರು ಅಂತಂದರೆ, ಬಹುಶಃ ನಿಮಗೂ ಇದೊಂದು ಅವಕಾಶ, ಸುವರ್ಣ ಅವಕಾಶ. ನಿಮ್ಮ ಮೆಸೇಜ್ಗಳು ನೋಡಿ 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 ನಮಗೆ ಏನು ಅಂತಂದರೆ, ಪಾಪ ನೀವು ಇದಕ್ಕೆ ಮೊದಲು ಕೂಡ ನಾನು ಹೇಳಿದ್ದೇನೆ, ಈ ಪದ್ಧತಿಯನ್ನು ನೀವು ಮಾಡ್ಕೊಳ್ತೀನಿ ಅಂತಂದರೆ ನಿಮಗೆ ಜಾಬ್ ಸಿಗುತ್ತೆ. ಸ್ವಾಮಿ ನನಗೆ ಜಾಬ್ ಬಂದ ಮೇಲೆ ಒಂದು ಅಭಿಷೇಕವನ್ನು ಮಾಡ್ತೇನೆ ಆ ದೇವರಿಗೆ, ಒಂದು ಪುಷ್ಪಯಾಗವನ್ನು ಮಾಡ್ತೇನೆ, ಒಂದು ಸೇವೆಯನ್ನು ಮಾಡ್ತೇನೆ, ಒಂದಷ್ಟು ಜನಕ್ಕೆ ಪ್ರಸಾದವನ್ನು ಕೊಡ್ತೇನೆ ಅಂತ ಹೇಳಿ ಹರಕೆಯನ್ನು ಹೊತ್ಕೊಳ್ಳಿ. ಯಾಕೆ ಗೊತ್ತಾ, ಟ್ಯಾಕ್ಸ್ ಕಟ್ಟಬೇಕಿಲ್ಲ ನೀವು. ಇನ್ನು ಕೆಲವು ಮಂತ್ರಗಳಿದ್ದಾವೆ, ಏನು ಗೊತ್ತಾ, ಅದನ್ನು ನಾನು ಹಾಗೆ ಹೇಳೋ ಹಾಗೆ ಇಲ್ಲ, ಪೇಯ್ಡ್ ಅಂತ ಇರುತ್ತೆ. ಪೇಯ್ಡ್ ಅಂದರೆ ಹೇಗೆ ಗೊತ್ತಾ, ನನಗಲ್ಲ, ಅದು ಬಹಳ ಈ ಮಹಾಲಕ್ಷ್ಮಿಯ 12, ಈಗ ಕೆಲವೊಂದು ಪದ ಕೇಳಿರ್ತೀರಿ ನೀವು, ನೀನೇನು ಬೇಡಪ್ಪ ಲಕ್ಷ್ಮೀ ಪುತ್ರ ಕೇಳಿದಿರಲ್ಲ, ಲಕ್ಷ್ಮೀ ಪುತ್ರ ಅಂತ ಒಂದು ಮಾತಿದೆ. ಲಕ್ಷ್ಮಿಗೆ 12 ಜನ ಮಕ್ಕಳಿದ್ದಾರೆ, ಅವ್ರ ಹೆಸರುಗಳನ್ನ ನೀವು ಹೇಳಿದ್ರೆ ಸಾಕಂತೆ ಓಡಿ ಬರ್ತಾಳಂತೆ. ಈ ರನ್ನಿಂಗ್ ರೇಸ್ ಮಾಡ್ತೀರಲ್ಲ ನೀವು, ಯಾರು ಫಸ್ಟ್ ಬಂದ್ರೆ ಅವ್ರಿಗೆ ನೀವು ಪ್ರೈಸ್ ಕೊಡ್ತೀರಲ್ಲ, ಹಾಗೆ ಲಕ್ಷ್ಮಿ ಬರ್ತಾಳಂತೆ ನಿಮ್ಮ ಮನೆಗೆ. ಮಕ್ಕಳ ಹೆಸರೇ ಹೇಳಿದರೆ ಇದಕ್ಕೆ ಪೇ ಮಾಡಬೇಕು. ಯಾರಿಗೆ ಪೇ ಮಾಡಬೇಕು? ಇದೇ ಬಂದಿರೋದು. ಪೇ ಮಾಡೋದು ಅಂದರೆ ಇವರು ಈ ಮಂತ್ರ, ಇದಕ್ಕೊಂದು ನಾನು ಡೇಟ್ ಕೊಡ್ತೀನಿ, ಅವರೊಂದು ಪೆನ್ನು ಪೇಪರ್ ಇಟ್ಕೊಂಡಿರಬೇಕು, ಏಲಕ್ಕಿ ಲವಂಗ ಪಚ್ಚಕರ್ಪೂರ ಪಕ್ಕದಲ್ಲಿ ಇಟ್ಕೊಂಡಿರಬೇಕು, ಸ್ವಲ್ಪ ಕಲ್ಸಕ್ಕರೆ ಜೊತೆಗಿರಬೇಕು, ಹಾಕ್ಕೋಬೇಕು. ಆ ರೆಡ್ ಪೆನ್ ತಗೊಂಡು ಬುಕ್ಕಲ್ಲಿ ಬರೀಬೇಕು, 12 ಜನ ಹೆಸರನ್ನು ಬರೀಬೇಕು.
ಬರೆಯುವ ಮುನ್ನ ಪೇ ಆಗಿರಬೇಕು. ಕೆಲವೊಂದು ಹೋಟ್ಲ್ಗೆ ಹೋಗ್ಬೇಕಾದ್ರೆ ಮೊದಲು ಏನದು ಟೋಕನ್ ತಗೊಳ್ತೀರಲ್ಲ, ಹೌದು. ಅದು ಹಾಸ್ಪಿಟ್ಲಿಗೆ ಹೋದ್ರೆ ಮೊದಲು ಹಾಗೆ ಇದು ಹಾಗೆ ಕೆಲವರು ಕೊಟ್ಟರೆ ಅಪ್ಲೈ ಆಗಲ್ಲ. ಸರಿ, ಏನು ಮಾಡಬೇಕು ಗುರುಗಳೇ ಅಂತಂದರೆ, ಎಲ್ಲಿಯಾದರೂ ಲಕ್ಷ್ಮಿ, ಶ್ರೀನಿವಾಸ ಅಥವಾ ಈ ಅಮ್ಮನಿಗೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಅಂದರೆ ತ್ರಿಪುಂಡ್ರ ದಾರಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಹೇಳ್ತಾನೆ ಇದು ಲಕ್ಷ್ಮೀ ಸಾಧನ ಅಂತ ಹೇಳ್ತಾನೆ. ಹನುಮಂತನ ದೇವಸ್ಥಾನ ಕೂಡ ಆಗ್ಬೋದು, ಗೋವಿಂದ, ಶ್ರೀನಿವಾಸ, ವೆಂಕಟೇಶ, ಇದು ಯಾವುದು ವರದರಾಜ ಯಾವ ದೇವಸ್ಥಾನ ಅಂದರೂ ಸರಿನೇ, ಅದ್ರ ತ್ರಿಪುಂಡ್ರ ದೇವಸ್ಥಾನ ಆಗಿರ್ಬೋದು. ಆ ದೇವಸ್ಥಾನಕ್ಕೆ 1100 ರೂಗಳು ಅಂದರೆ 1100 ರೂಗಳನ್ನು ಉಂಡಿಗೆ ಹಾಕಿರಬೇಕು. ಅಥವಾ ಆ 1100 ರೂಗಳನ್ನು ನೀವು ಯಾರಿಗಾದ್ರೂ ದಾನ ಮಾಡಿರಬೇಕು. 1100 ರೂಗಳನ್ನು ನೀವು ಹಸುವಿಗೆ ಏನಾದರೂ ಹುಲ್ಲು ಏನಾದರೂ ಮೇವು ತೊಗೊಂಡು ಕೊಟ್ಟಿರಬೇಕು. ಇದು ಕೊಟ್ಟಿದ್ದರೆ ನಾನು ಹೇಳೋ ಈ ಲಕ್ಷ್ಮೀಪುತ್ರರನ್ನ ನೀವು ಬರೆದುಕೊಂಡು ಪ್ರತಿನಿತ್ಯ ಒಂದ್ಸಲ ಓದೋದು, ಅದನ್ನು ಹಣೆ ಮೇಲೆ ಇಟ್ಕೊಳ್ಳೋದು. ನಾನು ಹಣೆ ಬಾರ ಚೇಂಜ್ ಮಾಡಕಣಯ್ಯ, ಅತ್ಲಾಗೆ ಸಾಕಾಗಿದೆ ನನ್ನ ಬದುಕು, ಹಣೆ ಬಾರ ಚೇಂಜ್ ಮಾಡಯ್ಯ ಅಂತ ಕೇಳಿಕೊಂಡ್ರೆ ಈ ಮಕ್ಕಳು ಅಮ್ಮ ಅಂದ್ರೆ ಅಮ್ಮ ಬರ್ತಾಳಲ್ಲ, ಹೌದು, ಹಾಗೆ ಲಕ್ಷ್ಮಿ ಓಡಿ ಬರ್ತಾಳಂತೆ. ಇದನ್ನ ಯಾವಾಗಲಾದ್ರೂ ಮಾಡೋಣ. ಮೋಸ್ಟ್ಲಿ ನೀವು ಯಾವ ಡೇಟ್ ಹೇಳ್ತೀರ ಅದನ್ನ ಖಂಡಿತ ಮಾಡೋಣ. ಈಗ ಎಲ್ಲಿಗೆ ಬಂತಿದ್ದು? ಗೌರ್ಮೆಂಟ್ ಜಾಬ್. ಈ ಅಮ್ಮನದ್ದು ಗೌರ್ಮೆಂಟ್ ಜಾಬ್ ಪಡ್ಕೊಳ್ಬೇಕಾದ್ರೆ ಈ ಪದ್ಧತಿ 10 ಭಾನುವಾರಗಳು ಈಗ ಏನು 4:15 6 ರಾಹುಕಾಲ ಇದೆಯೋ, ರಾಹುಕಾಲ ಮುಗಿದು ಕೂಡಲೇ 6 ಗಂಟೆ 10 ನಿಮಿಷ, ಒಟ್ಟಾರೆ 6 ರಿಂದ 7 ಆ 1 ತಾಸು ನೀವೇನಾದರೂ ಆ ಗಂಟೆ ಇಟ್ಟುಕೊಂಡು ಆ ಸೂರ್ಯನಾರಾಯಣ ಸ್ವಾಮಿಯನ್ನು 10 ಪ್ರದಕ್ಷಿಣೆಗಳು ಹಾಕಿ ಒಳಗಡೆ ಹೋಗಿ ಒಂದು ಹಣ್ಣು ಹೂವು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿ ಅಲ್ಲೇ ಕುಳಿತುಕೊಂಡು ಒಂದು 5-10 ನಿಮಿಷ ಧ್ಯಾನ ಮಾಡಿ, ನನಗೆ ಜಾಬ್ ಬೇಕು ಅಂತ ಅಪ್ಲಿಕೇಶನ್ ಕೊಟ್ಟು ಬನ್ನಿ. ಹಿಂಗೆ ಗೌರ್ಮೆಂಟಿಂದ ಕಳ್ಸ್ಕೊಡ್ತಾರಲ್ಲ, ನಿಮಗೆ ಫಿಲ್ ಮಾಡಿ ಕಳಿಸ್ಕೊಡಿ ಅಂತ, ನೀವೇನಾದರೂ ಮಾಡಬೇಕು ಅಂದರೆ ಹಾಗೆ ಇದು ಅವನಿಗೆ ಅಪ್ಲಿಕೇಶನ್ ಕೊಟ್ಟಾಗಿದೆ. ಆತ ಯೋಚನೆ ಮಾಡುತ್ತಾನೆ, ನಿಮಗೆ ಯಾವಾಗ ಕೊಡಬೇಕು, ಉತ್ತರೇ ಪ್ರತ್ಯುತ್ತರೇ ಚೈವ. ನಿಮಗೆ ಅವನೊಂದ್ಸಲ ನೀವು 10 ಭಾನುವಾರ ಹೋಗ್ತಿರಲ್ಲ, ಒಂದು ಕಡೆ ಅವನು ಪ್ರಸಾದ ಕೊಡ್ತಾನೆ. ಅಂತಹ ಪ್ರಸಾದ ನಿಮ್ಮಲ್ಲಿ ಇಟ್ಕೊಳ್ತೀರಿ, ಜಾಬನ್ನು ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನೀವು ಪ್ರಾರಂಭದಲ್ಲಿ ಹೇಳಿದ್ದು ಬಹಳ ಹಾಸ್ಯಮಯವಾಗಿತ್ತು. ಯಾಕಂದ್ರೆ ಅವ್ರು ಈ ಒಂದು ವಿಡಿಯೋಗೆ ಗೌರ್ಮೆಂಟ್ ಜಾಬ್ ಪ್ಲೀಸ್ ಅಂತ ಕಮೆಂಟ್ ಹಾಕದೇ ಇದ್ರೆ ಸಾಕು ಅಂತ ಹೇಳಿದ್ರಿ. ಬಹುಶಃ ಯಾರೆಲ್ಲ ಜಾಬ್ಗೆ ಪ್ರಯತ್ನ ಪಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನೀವು ಇವತ್ತು ತಿಳಿಸ್ಕೊಟ್ಟಂತಹ ರೆಮಿಡಿಯನ್ನ ಫಾಲೋ ಮಾಡೋದ್ರಿಂದ ಆದಷ್ಟು ಬೇಗ ಅವ್ರಿಗೆ ಜಾಬ್ ಸಿಗುತ್ತೆ ಅಂತ ಭಾವಿಸ್ತೀವಿ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಎಸ್ಪೆಷಲಿ ರೂಪಾ ಅವ್ರಿಗೋಸ್ಕರ ಇವತ್ತಿನ ವಿಡಿಯೋನ ಮಾಡಿದ್ವಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋಸ್ಗೂ ಕೂಡ ಅವ್ರು ಕಮೆಂಟನ್ನು ಹಾಕ್ತಾ ಇದ್ರು ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದ್ರ ಕುರಿತಾಗಿ. ಸೊ ಇದಕ್ಕೆ ಯಾವ ರೀತಿ ರೆಮಿಡಿಯನ್ನ ಮಾಡ್ಕೊಳ್ಬೇಕು ಅಂತ ಸರಳವಾಗಿ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಜಾಬ್ಗೆ ಟ್ರೈ ಮಾಡ್ತಿದ್ರೆ, ವಿಶೇಷವಾಗಿ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ ಈ ರೆಮಿಡಿಯನ್ನ ಫಾಲೋ ಮಾಡಿ. ನಮಸ್ಕಾರ.